Welcome to Guru Globe YouTube channel. Dear students, in my previous part 1 video, I have explained you about the communalism, regionalism and illiteracy topics. In this video, I am going to explain you remaining challenges of India. If you are not subscribed to our channel, please subscribe, share to others and click on like button if you like this video. Okay, yes. So now next one challenge of India as per textbook is given here: corruption, ಭ್ರಷ್ಟಾಚಾರ. ಈ ಕನ್ನಡದಲ್ಲಿ ಒಂದು ಪ್ರಸಿದ್ಧ ಮಾತಿದೆ, ಲಂಚ ತಗೊಂಡೆ ಹಿಡಿದ್ರು, ಲಂಚ ಕೊಟ್ಟೆ ಬಿಟ್ರು. ಸೊ ಈ ಒಂದು ನಾಣ್ಣುಡಿ ಭ್ರಷ್ಟಾಚಾರ ಯಾವ ಮಟ್ಟಿಗೆ ಎಲ್ಲ ಕಡೆ ವ್ಯಾಪಿಸಿದೆ ಅನ್ನೋದನ್ನ ಬಹಳ ಪ್ರಾಸಂಗಿಕವಾಗಿ ಹೇಳ್ತಕ್ಕಂಥ ನೋಡ್ತಾ ಇದ್ದೀವಿ. ಕರಪ್ಷನ್, it means an inducement to do wrong by bribery or other unlawful means. ಕಾನೂನಿಗೆ ವಿರುದ್ಧವಾಗಿ ಯಾವುದಾದರೂ ಒಂದು ರೀತಿಯಲ್ಲಿ ವಸ್ತುವನ್ನು ಅಥವಾ ದುಡ್ಡನ್ನು ತೆಗೆದುಕೊಳ್ತಕ್ಕಂಥದ್ದು. It is inducement of to do the things wrong by bribery. Bribery it is what? ಲಂಚವನ್ನು ತೆಗೆದುಕೊಳ್ತಕ್ಕಂಥದ್ದು. So it refers to improper and selfish exercise of power and influence attached to our public life. And it is abuse of power of personal gains, setting aside all rules and regulations. So this is what we see here. ಇಲ್ಲಿ ಒಬ್ಬ ಅಧಿಕಾರಿ, ಸರ್ಕಾರದ ಅಧಿಕಾರಿ ಅಥವಾ ಬೇರೆಯ ರೀತಿಯ ಒಂದು ಇನ್ನಿತರ ಸಂಸ್ಥೆಯ ಒಂದು ಅಧಿಕಾರಿ ತನ್ನ ಸ್ವಾರ್ಥಕ್ಕಾಗಿ, ತನಗೆ ಕೊಟ್ಟಂತ ಅಧಿಕಾರವನ್ನು ಸ್ವಾರ್ಥಕ್ಕಾಗಿ ದುರುಪಯೋಗ ಮಾಡಿಕೊಂಡ ಅಂತಂದ್ರೆ ಅದು ಜನರ ಮೇಲೆ, ಏನು ಸಾಮಾನ್ಯ ಜನರ ಜೀವನ ಮೇಲೆ ಪ್ರಭಾವ ಬೀರುತ್ತು ಅಂತಂದ್ರೆ ಅದಕ್ಕೆ ನಾವಿಲ್ಲಿ corruption ಅಂತ ಕರಿತೀವಿ. Then it adversely affects the social, economic and political system of our country. This corruption it adversely affects, ಇದು ನಮ್ಮ ಭಾರತದ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ವ್ಯವಸ್ಥೆ ಮೇಲೆ ಬಹಳ ಕೆಟ್ಟದಾಗಿ ಪರಿಣಾಮವನ್ನು ಬೀರುತ್ತದೆ. In other words, it is anti-social and anti-economic. It is not good to our Indian society and even to our Indian economic system. We have to oppose it. Then the level of corruption largely depends on three aspects here. The first one, individual sense of values. Individual sense of values. ಅಂದರೆ ಈ ಮೌಲ್ಯಗಳನ್ನು, ವ್ಯಕ್ತಿಗತ ಮೌಲ್ಯಗಳನ್ನು ಹೇಳ್ತಕ್ಕಂಥದ್ದು, ಪ್ರಜ್ಞೆ ಹೊಂದಿರುವಂಥದ್ದು. Then the set of socially accepted values as a whole. Third one, the system of governance or administration. So these are three levels which are depends on the corruption here. Then what are the forms of corruption? So ಹಾಗಾದ್ರೆ ಭ್ರಷ್ಟಾಚಾರ ಅಂದ್ರೆ ಏನು? ಲಂಚ ತಗೊಳ್ಳೋದು, ಲಂಚ ಕೊಡೋದು, ಇದೊಂದೇ ಭ್ರಷ್ಟಾಚಾರನ? No. It has other forms also. Those forms are listed on the screen. Observe it. Bribery, ಲಂಚ ತಗೊಳ್ಳೋದು, ಲಂಚ ಕೊಡೋದು. ನೆಪೋಟಿಸಮ್, ದಟ್ಸ್ ವಾಟ್? ಸ್ವಜನ ಪಕ್ಷಪಾತ, ತಮ್ಮ ಜನರಿಗಷ್ಟೇ, ತಮ್ಮ ಜಾತಿಯ, ತಮ್ಮ ಧರ್ಮದ ಜನರಿಗಷ್ಟೇ ಕೆಲಸ ಮಾಡಿಕೊಡುವಂಥದ್ದು ಅಥವಾ ಬೇಗನೆ ಕೆಲಸ ಮಾಡಿಕೊಡುವಂಥದ್ದು ನೆಪೋಟಿಸಮ್. ಕಾಸ್ಟಿಸಮ್, ರೆಡ್ ಟ್ಯಾಪಿಸಮ್, ಟ್ಯಾಕ್ಸ್ ಇವೇಷನ್, ಹೋರ್ಡಿಂಗ್, ಸ್ಮಗ್ಲಿಂಗ್, ಮಿಸ್ಅಪ್ರೋಪ್ರಿಯೇಷನ್, ಫ್ರಾಡ್, ವಯಲೇಷನ್ ಆಫ್ ರೂಲ್ಸ್ ಆಫ್ ಫಾರಿನ್ ಎಕ್ಸ್ಚೇಂಜ್, ಪ್ರೊಫೆಷನಲ್ misconduct. So these are all the forms of corruption. ಇವೆಲ್ಲವೂ ಕೂಡ ಕರಪ್ಷನ್ನೇ. Okay, so strong moral urge at individual as well as society level is needed to restrict the corruption. Here strong moral urge to every individual, ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ನೈತಿಕತೆಯನ್ನು ಹೊಂದಿರುವಂಥದ್ದು ಅವಶ್ಯಕತೆ ಇಲ್ಲಿ. ಸೊ ಈ ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡಬೇಕಂದ್ರೆ ಪ್ರತಿಯೊಬ್ಬರು ಕೂಡ ನೈತಿಕತೆಯನ್ನು ಹೊಂದಬೇಕು ಅಂತ ಒಂದು. ಸೊ ಸೊಸೈಟಿ ಲೆವೆಲ್ಲು ಇದು ಅವಶ್ಯಕತೆ ಅನ್ನೋದು. ದ ಹ್ಯೂಮನ್ ವೀಕ್ನೆಸ್ ಲೈಕ್ ಸೆಲ್ಫಿಶ್ನೆಸ್, ಕ್ಯಾಲ್ಕುಲೇಷನ್ ಆಫ್ ರಿಸ್ಕ್ ಫ್ಯಾಕ್ಟರ್ಸ್, ಪರ್ಸನಲ್ ಗೇನ್ ಟು ವಾಂಟ್ ದ ಪೀಪಲ್ ಟು ರೆಸಾರ್ಟ್ ಟು ಕರಪ್ಷನ್ ಪ್ರಾಕ್ಟೀಸಸ್. ಇಲ್ಲಿ ಮನುಷ್ಯನ ವೀಕ್ನೆಸ್ ಆದಂತಹ ಏನು ಸೆಲ್ಫಿಶ್ನೆಸ್ ಅಂತ ಕರಿತೀವಿ, ಸ್ವಾರ್ಥ ಅನ್ನುವಂಥದ್ದು ಮತ್ತು ರಿಸ್ಕ್ ಫ್ಯಾಕ್ಟರ್ಸ್ ತಗೊಳ್ಳುವಂಥದ್ದು. ಸೊ ಎಲ್ಲ ಇದಕ್ಕೆ ಕಾರಣ ಆಗ್ತಾ ಇರುವಂಥದ್ದು. ಲ್ಯಾಕ್ ಆಫ್ ಸ್ಟ್ರಿಕ್ಟ್ ವಿಜಿಲೆನ್ಸ್ ಮೀನ್ಸ್ ಸ್ಟ್ರಿಕ್ಟ್ ಸಿಸ್ಟಮ್, ಕಠಿಣ ಕ್ರಮವನ್ನು ತೆಗೆದುಕೊಳ್ಳದೇ ಇರತಕ್ಕಂಥದ್ದು.
ಮತ್ತು ವೀಕ್ ಲೀಗಲ್ ಸಿಸ್ಟಮ್ ಇದು ಕೂಡ ಈ ಕರಪ್ಷನ್ಗೆ ಕಾರಣ ಅನ್ನುವಂಥದ್ದು. ದೆನ್ ವಾಟ್ ಆರ್ ದ ಸೊಲ್ಯೂಷನ್ಸ್ ಫಾರ್ ದ ಕಂಟ್ರೋಲ್ ಆಫ್ ಕರಪ್ಷನ್ ಹಿಯರ್? ಗುಡ್ ಪೊಲಿಟಿಕಲ್ ಲೀಡರ್ಶಿಪ್. Good political leadership is the one of the solution for it. Then sound bureaucracy. Sound bureaucracy means good administration, effective administration. Then politically matured citizens with the civic sense. The people should have civic sense. ನಮ್ಮಲ್ಲಿ ಒಂದು ರಾಜಕೀಯ ಪ್ರಜ್ಞೆ ಇರಬೇಕು, ಸಾಮಾಜಿಕ ಪ್ರಜ್ಞೆ ಇರಬೇಕು. ಓಕೆ, ಅಂದಾಗ ನಾವು ಇದನ್ನು ವಿರೋಧಿಸಲಿಕ್ಕೆ ಸಾಧ್ಯ ಆಗ್ತದೆ. The officers of Lokpal and Lokayukta to have got correct utility of control to corruption. ಏನು ಈ ಲೋಕಾಯುಕ್ತ ಮತ್ತು ಲೋಕಪಾಲ ಅನ್ನೋ ಸಂಸ್ಥೆಗಳಿದ್ದಾವೆ, ಇವು ಪರಿಣಾಮಕಾರಿಯಾಗಿ ಕೆಲಸಗಳನ್ನು ಮಾಡಬೇಕು. ಇದು ಸೊಲ್ಯೂಷನ್. ದೆನ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್, ಸೋಷಿಯಲ್ ಲೀಡರ್ಸ್ ಶುಡ್ ಪೇ ಪಾಸಿಟಿವ್ ರೋಲ್. ಸೊ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಮತ್ತು ಅದರ್ ಸೋಷಿಯಲ್ ಲೀಡರ್ಸ್ ಅವರೇನಪ್ಪ ಅಂದರೆ ಈ ಮಕ್ಕಳಲ್ಲಿ ಮತ್ತು ಜನರಲ್ಲಿ ಈ ಕರಪ್ಷನ್ ಬಗ್ಗೆ ಒಂದು ಅರಿವನ್ನು ಮೂಡಿಸಬೇಕು, ಅದನ್ನು ಹೇಗೆ ವಿರೋಧಿಸಬೇಕು ಅನ್ನೋದನ್ನು ಹೇಳ್ಕೊಡ್ತಾ ಹೋಗಬೇಕು. ಸೊ ನೆಕ್ಸ್ಟ್ ಒಂದು ಟಾಪಿಕ್ ಇಸ್ ದೇರ್, ನೆಕ್ಸ್ಟ್ ಒಂದು ಚಾಲೆಂಜ್ ಆಫ್ ಇಂಡಿಯಾ, ದಟ್ ಈಸ್ ಸ್ಟೇಟಸ್ ಆಫ್ ವುಮೆನ್. ಸ್ಟೇಟಸ್ ಆಫ್ ವುಮೆನ್, ಮಹಿಳೆಯರ ಸ್ಥಿತಿಗತಿ. ಮೆನಿ ಟೈಮ್ಸ್ ದ ಕ್ವಶನ್ ವಾಸ್ ಆಸ್ಕ್ಡ್ ಇನ್ ಎಕ್ಸಾಮ್, ವಾಟ್ ಆರ್ ಯುವರ್ ಸಜೆಷನ್ಸ್ ಟು ಇಂಪ್ರೂವ್ ದ ಸ್ಟೇಟಸ್ ಆಫ್ ವುಮೆನ್ ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಸ್ಟೇಟಸ್ ಅಂತಂದ್ರೆ ಇಲ್ಲಿ ಸ್ಥಿತಿಗತಿ, ಸ್ಥಾನಮಾನ, ಡಿಗ್ನಿಟಿ, level in society. The status of women in pre-Vedic period, the entire Vedic period we divided it into two parts, pre-Vedic and post-Vedic. In pre-Vedic period there was great respect to the women, and there were famous women scholars were there. Gargi, Maitriji, Lopamudra, Katyayani, many important scholars were, women scholars were there. And there was no restrictions to the women. There was equality. Education was provided to men and women. But later period, means in post-Vedic period, casteism, then restrictions on the women. Many types of restrictions were started on the women. In post-Vedic period, we see here. That is one. So those all things were continued up to 20th century. In the today's century, means 21st century also it is going on, but less it is. But we remember Jhansi Rani Lakshmibai, Rani Channamma, Annie Besant, Kasturba Gandhi, many important women. So they played important role and became model to the other women. Okay, they tried their level best to improve the status of women in India. Then women, she works as a teacher, engineer, doctors, pilots, astronauts, police, politicians, defense personnel and so on. ಈಗ ನಾವು ಪ್ರೆಸೆಂಟ್ ನೋಡ್ತಾ ಇದ್ದೀವಿ, ಈಗಿನ ಕಾಲಮಾನದಲ್ಲಿ ಮಹಿಳೆಯರು ಎಲ್ಲ ರಂಗದಲ್ಲೂ ಕೆಲಸ ಮಾಡ್ತಾ ಇದ್ದಾರೆ. ದೇ ಆರ್ ವರ್ಕಿಂಗ್ ಇನ್ ಆಲ್ಮೋಸ್ಟ್ ಆಲ್ ಫೀಲ್ಡ್ಸ್. ದೇ ಆರ್ ಬಿಕಮಿಂಗ್ ಸ್ಟ್ರಾಂಗ್ ಆಸ್ ಲೈಕ್ ಮೆನ್. ಇಟ್ ಈಸ್ ಗುಡ್. ಓಕೆ, ದೆನ್ ಸೋಷಿಯಲ್ ಸಿಸ್ಟಮ್, ಪಾವರ್ಟಿ, ಇಲ್ಲಿಟ್ರೇಸಿ ಆರ್ ದ ರೀಸನ್ಸ್ ಫಾರ್ ದ ಬ್ಯಾಕ್ವರ್ಡ್ನೆಸ್. ಸೊ ಯಾಕೆ ಈ ಒಂದು ಸ್ಟೇಟಸ್ ಆಫ್ ವುಮೆನ್ ಕಡಿಮೆ ಆಯಿತು ನಮ್ಮ ಇಂಡಿಯಾದಲ್ಲಿ? ಯಾಕೆ ಅವರು ಪುರುಷರಿಗಿಂತ ಕಡಿಮೆ ಸ್ಥಾನವನ್ನು ಹೊಂದಿದ್ರು ಅಂತ ನೋಡಿದಾಗ ಸೋಷಿಯಲ್ ಸಿಸ್ಟಮ್, ಸಾಮಾಜಿಕ ಪದ್ಧತಿ, ಸಾಮಾಜಿಕ ವ್ಯವಸ್ಥೆ. ಇನ್ ಸೋಷಿಯಲ್ ಸಿಸ್ಟಮ್ ಯು ಸಿ ದ್ಯಾಟ್ ಪೆಟ್ರಿಯಾರ್ಕಲ್ ಸಿಸ್ಟಮ್ ಇಸ್ ದೇರ್. ಪಿತೃ ಪ್ರಧಾನ ವ್ಯವಸ್ಥೆ ಅಂತ ಕರಿತೀವಿ. ಮೀನ್ಸ್ ಮೆನ್ ಈಸ್ ಗ್ರೇಟ್ ಆರ್ ಸುಪೀರಿಯರ್ ದ್ಯಾನ್ ದ ವುಮೆನ್. ದಿಸ್ ಮೆಂಟಾಲಿಟಿ, ದಟ್ ಇಸ್ ಸೋಷಿಯಲ್ ಸಿಸ್ಟಮ್. Poverty, illiteracy. So these are the reasons for the backwardness. Then what are the measures taken by the government to eradicate or to improve the status of women? ಅಂದರೆ ಮಹಿಳೆಯರ ಸ್ಥಾನಮಾನವನ್ನು ಉತ್ತಮಪಡಿಸುವಲ್ಲಿ ನಮ್ಮ ಭಾರತ ಸರ್ಕಾರ ಅಥವಾ ರಾಜ್ಯ ಸರ್ಕಾರ ಏನೆಲ್ಲ ಕ್ರಮಗಳನ್ನು ಕೈಗೊಂಡಿದೆ ಅನ್ನೋದು ನೋಡ್ತಾ ಹೋಗ್ತಾ ಇದೀವಿ ಇಲ್ಲಿ. So question was asked many times in exam. Already I told you ಕೊಟ್ಟಂಥ ಪಾಯಿಂಟ್ಸನ್ನು ಬರೆದಿಟ್ಟುಕೊಳ್ಳಿ ನೋಟ್ಬುಕ್ಗಳಿಗೆ. ಎಕ್ಸಾಮ್ ಒಳಗೆ ನೆನಪು ಮಾಡಿಕೊಂಡು ಅಥವಾ ರಿಪೀಟ್ ಮಾಡಿಕೊಂಡು ಓದಿಕೊಂಡು ಬರಲಿಕ್ಕೆ ಅನುಕೂಲ ಆಗ್ತದೆ. ಸೊ ಗೌರ್ಮೆಂಟ್ ಹ್ಯಾಸ್ ಸ್ಟಾರ್ಟೆಡ್ ವುಮೆನ್ ಆ್ಯಂಡ್ ಚಿಲ್ಡ್ರನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಹಿಯರ್. ವುಮೆನ್ ಆ್ಯಂಡ್ children development department is there. That department has been giving the education, health and protection to the children and women in India. Then women education, prohibition of child marriage act was brought here. Dowry prohibition act was brought here. Then government of Karnataka has implemented Stree Shakti
program for the development of rural women. Comparing to the urban area, rural women, they are suffering from many problems. For that purpose, Kannada government has been brought Stri Shakti program to improve the status of women. Then there is a program of loan and subsidy for women self-employment. If any woman wants to do any one business, the government and one societies, okay, Stri Shakti women self-employment schemes are there. So with the help of that, any woman can do the job. ಈಗ ಒಂದು ವೇಳೆ ಯಾವುದಾದ್ರು ಒಬ್ಬ ಹೆಣ್ಣುಮಗಳು ಕೆಲಸ ಮಾಡ್ತೀನಿ ಅಂತಂದರೆ, ಸ್ವಂತ ತನ್ನ ಕಾಲ ಮೇಲೆ ತಾನೇ ನಿಂತ್ಕೊಳ್ತೀನಿ ಅಂತಂದರೆ, ಅವಳಿಗೆ ಸ್ವಂತ ಕೆಲಸವನ್ನು ಮಾಡಲಿಕ್ಕೆ ಗೌರ್ಮೆಂಟ್ ಏನಪ್ಪ ಅಂದರೆ ಕೆಲವೊಂದು ಸ್ಕೀಮ್ಗಳನ್ನು, ಪ್ರೋಗ್ರಾಮ್ಗಳನ್ನು ಅಥವಾ ಯೋಜನೆಗಳನ್ನು ಕೊಟ್ಟಿದೆ. ಸೊ ಮಹಿಳಾ ಮಂಡಲಾಸ್, ಯುವತಿ ಮಂಡಲಾಸ್, ಸ್ತ್ರೀ ಶಕ್ತಿ ಆರ್ಗನೈಸೇಷನ್ಸ್, ಸೆಲ್ಫ್ ಹೆಲ್ಪ್ ಗ್ರೂಪ್ ಆ್ಯಂಡ್ ವುಮೆನ್ ಕೋಆಪರೇಟಿವ್ಸ್ ಹೆಲ್ಪ್ ದ ಆಲ್ರೌಂಡ್ ಪ್ರೋಗ್ರೆಸ್ ಆಫ್ ದ ವುಮೆನ್ ಹಿಯರ್. ಸೊ ಇಲ್ಲಿ ಮಹಿಳಾ ಮಂಡಳಗಳು ಅಂತ ಬರ್ತವೆ ಗ್ರಾಮೀಣ ಪ್ರದೇಶದಲ್ಲಿ, ಮತ್ತು ಯುವತಿ ಮಂಡಳಗಳು ಅಂತ ಬರ್ತವೆ, ಮಂಡಳಿ. ಆಮೇಲೆ ಸ್ತ್ರೀ ಶಕ್ತಿ ಆರ್ಗನೈಸೇಷನ್, ಸ್ತ್ರೀ ಶಕ್ತಿ ಸಂಘಗಳು, ಸೆಲ್ಫ್ ಹೆಲ್ಪ್ ಗ್ರೂಪ್ ಅಂದರೆ ಸ್ವಸಹಾಯ ಗುಂಪುಗಳು. ಇವೆಲ್ಲ ಏನಪ್ಪ ಅಂತಂದರೆ ಮಹಿಳೆಯರ ಆರ್ಥಿಕ ಸ್ವಾವಲಂಬನೆಗೆ ಮತ್ತು ಆರ್ಥಿಕ ಸ್ಥಿತಿಯನ್ನು ಉತ್ತಮಪಡಿಸೋದಕ್ಕಾಗಿ, ಅವರ ಸಾಮಾಜಿಕ ಸ್ಥಿತಿಗತಿಯನ್ನು ಉತ್ತಮಪಡಿಸೋದಕ್ಕಾಗಿ ಇರ್ತಕ್ಕಂಥ ಸಂಘಗಳಿವೆಲ್ಲ. ಇದರಲ್ಲಿ ಅವರು ತಮ್ಮ ಹೆಸರನ್ನು ನೋಂದಾಯಿಸಿಕೊಂಡು ಅದರಿಂದ ಆರ್ಥಿಕ ಸಹಾಯವನ್ನು ಪಡ್ಕೊಂಡು ಅವರು ಸ್ವಂತ ಉದ್ಯಮವನ್ನು ಶುರು ಮಾಡ್ಬೋದು, ಅಥವಾ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೋದು. ಈ ರೀತಿಯಾಗಿರ್ತದೆ ನೋಡ್ತಾ ಇದ್ದೀವಿ. Then Women Commission at national state level has been constituted to enquire the cases of women and impart justice on them. Here national level, state level women's commissions are established. Those commissions are supporting and encourage are supporting to the women here. ಯಾವುದಾದರೂ ಮಹಿಳೆ ಸಮಾಜದಲ್ಲಿ ಯಾವುದಾದ್ರೂ ಒಂದು ತೊಂದರೆಗೆ ಸಿಲುಕಿಕೊಂಡ್ರು ಅಂತಂದರೆ, ಅಥವಾ ಡೊಮೆಸ್ಟಿಕ್ ವೈಲೆನ್ಸ್, ಮನೆಯಲ್ಲಿ ಗೃಹ ಕೃತ್ಯಗಳಿಂದ ಏನಾದರೂ ಹಿಂಸೆಗೆ ಒಳಗಾದವು ಅಂತಂದರೆ, ಅವಳಿಗೆ ಸಮಾಧಾನ ಹೇಳುವಂಥದ್ದು ಮತ್ತು ಅವಳಿಗೆ ಬೆಂಬಲವಾಗಿ ನಿಲ್ಲಲಿಕ್ಕೆ ಈ ಕಮಿಷನ್ಗಳು ಅಂದರೆ ಸ್ಟೇಟ್ ಲೆವೆಲ್, ರಾಜ್ಯ ಮಹಿಳಾ ಆಯೋಗ ಮತ್ತು ರಾಷ್ಟ್ರೀಯ ಮಹಿಳಾ ಆಯೋಗ ಸ್ಥಾಪನೆ ಆಗಿದೆ. ಓಕೆ, ದೆನ್ ದೇರ್ ಈಸ್ ಆನ್ ಎಫರ್ಟ್ ಟು ಹ್ಯಾವ್ ದ ರಿಸರ್ವೇಷನ್ ಫಾರ್ ವುಮೆನ್ ಫ್ರಮ್ ಪಂಚಾಯತ್ ಟು ಪಾರ್ಲಿಮೆಂಟ್. ಇಲ್ಲೇನು ಅಂತಂದರೆ, reservation is provided to the women in panchayat to parliament. Means from panchayat, gram panchayat to up to parliament, there is a reservation to the woman while contesting in election. ಅಂದರೆ ಚುನಾವಣೆಯಲ್ಲಿ ಮಹಿಳೆಯರಿಗೆ ಇಂತಿಷ್ಟು ಪರ್ಸೆಂಟೇಜ್ ರಿಸರ್ವೇಷನ್ ಅಂತ ಕೊಟ್ಟಿದ್ದಾರೆ. ಸೊ ಆ ಒಂದು ಪರ್ಸೆಂಟೇಜ್ ರಿಸರ್ವೇಷನ್ ಮಹಿಳೆಯರು ನಿಂತ್ಕೊಂಡು ಎಲೆಕ್ಟ್ ಆಗಿ ತಮ್ಮ ಸಮಸ್ಯೆಗಳನ್ನು ಈ ಲೆಜಿಸ್ಲೇಟಿವ್ ಅಸೆಂಬ್ಲಿಯಲ್ಲಿ ಹೇಳ್ಕೊಳ್ಬೋದು, ಅದಕ್ಕೆ ಸೊಲ್ಯೂಷನ್ಸನ್ನು ಫೈಂಡ್ ಮಾಡ್ಬೋದು, ಲಾಸ್ಗಳನ್ನು ಕ್ರಿಯೇಟ್ ಮಾಡ್ಬೋದು. So there is an opportunity. Then in Karnataka, only 33% reservation has been implemented for women in local governments. Only 33% reservation ನಾವು ಇವೆಲ್ಲ ಕೊಟ್ಬಿಟ್ಟಿದ್ದೀವಿ ಕರ್ನಾಟಕದಲ್ಲಿ. So legislative assembly recently in Vidhan Sabha election atla legislative assembly election was held na. So in that 33% has been given to it. The same thing given to the Gram Panchayat election also. Then even in government jobs also women reservation is provided. ಸೊ ಇಲ್ಲಿ ಗೌರ್ಮೆಂಟ್ ಜಾಬ್ಗಳಲ್ಲೂ ಕೂಡ ಏನಪ್ಪ ಅಂದರೆ ವುಮೆನ್ ರಿಸರ್ವೇಷನ್ ಅಂತ ಕೊಡ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್, ರೀಸೆಂಟ್ಲಿ GPSC ಎಕ್ಸಾಮ್ ವಾಸ್ ಹೆಲ್ಡ್. ಇನ್ ದ್ಯಾಟ್ 50% ರಿಸರ್ವೇಷನ್ ಇಸ್ ಗಿವನ್ ಟು ದ ವುಮೆನ್. ಸೊ GPSC ಎಕ್ಸಾಮ್ ಅಂದರೆ ಏನು ಗ್ರಾಜುಯೇಟ್ ಪ್ರೈಮರಿ ಟೀಚರ್ಸ್ ರಿಕ್ರೂಟ್ಮೆಂಟ್ ಎಕ್ಸಾಮ್ ಅಂತ ಕರಿತೀವಿ, 6 to 8 ಟೀಚರ್ಸ್ ಎಕ್ಸಾಮ್, ಅದರಲ್ಲಿ 50% ರಿಸರ್ವೇಷನ್ ವುಮೆನ್ಸ್ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ another one challenge, that is economic inequality. It refers to the widening of the gap between of the poor and the rich sections of the society. So economic inequality, it is nothing but making the difference between of the haves and have-nots. I mean rich and poor. So ಬಡವ ಮತ್ತು ಶ್ರೀಮಂತರ ನಡುವೆ ಇರತಕ್ಕಂತಹ ವ್ಯತ್ಯಾಸವನ್ನು ತೋರಿಸ್ತಕ್ಕಂಥದ್ದು ಆರ್ಥಿಕ ವ್ಯತ್ಯಾಸ, ಎಕನಾಮಿಕ್ ಇನ್ಇಕ್ವಾಲಿಟಿ, ಆರ್ಥಿಕ ಅಸಮಾನತೆ ಅಂತ ಕರಿತೀವಿ ನಾವು. ಸೊ ಇಟ್ ರೆಫರ್ಸ್ ಟು ವೈಡನಿಂಗ್ ಗ್ಯಾಪ್ ಬಿಟ್ವೀನ್ ಆಫ್ ದ ಪೂರ್ ಆ್ಯಂಡ್ ರಿಚ್ ಪೀಪಲ್. ಬಡವರು ಮತ್ತು ಶ್ರೀಮಂತರ ನಡುವೆ ಇರುವಂತಹ ವ್ಯತ್ಯಾಸವನ್ನು, ಆರ್ಥಿಕ ವ್ಯತ್ಯಾಸವನ್ನು ತೋರಿಸ್ತಕ್ಕಂಥದ್ದು. ಇಟ್ ಈಸ್ ಮೋರ್ ಇನ್ ಬಿಟ್ವೀನ್ ರೂರಲ್ ಆ್ಯಂಡ್ ಅರ್ಬನ್ ಸೆಕ್ಷನ್ಸ್. ಸೊ ದಿಸ್ ಎಕನಾಮಿಕ್ ಇನ್ಇಕ್ವಾಲಿಟಿ ವಿ ಸಿ ಮೋರ್ ಇನ್ ರೂರಲ್ ಏರಿಯಾಸ್ ಆ್ಯಂಡ್ ಇವನ್ ಇನ್ ಅರ್ಬನ್ ಏರಿಯಾಸ್ ಆಲ್ಸೋ ಇಟ್ ಇಸ್ ದೇರ್. ಬಟ್ ಕಂಪೇರಿಂಗ್ ಟು ದ್ಯಾಟ್, ರೂರಲ್ ಏರಿಯಾಸ್ ಆರ್ ಮೋರ್. Then what are the reasons for inequality? So government programs do not properly reach to the doorsteps of the poor. Here government has been taken many measures to improve the status of poor people
to eradicate the economic inequality. But whatever the programs are brought by the government of Karnataka and government of India, central government, those programs are not reaching to the doorstep of the poor people due to corruption. Then another one, the high salary syndrome in the private sectors. ಈ ಪ್ರೈವೇಟ್ ಸೆಕ್ಟರ್ನಲ್ಲಿ ಅತಿ ಹೆಚ್ಚಿನ ಸ್ಯಾಲರಿಯನ್ನು ಕೊಡ್ತಕ್ಕಂಥ ಕಂಪೇರ್ ಟು ದ ಗೌರ್ಮೆಂಟ್ ಜಾಬ್ಸ್. ಈಗ ನಾವು ನೋಡ್ತೀವಿ ಕೆಲವೊಂದು ಕಂಪ್ನಿ CEO, ಸೂಪರ್ವೈಸರ್ಸ್, HR ಅಂತ ಏನೋ ಬರ್ತಾರೆ, ಹೌದಾ, ಕಾರ್ಪೊರೇಟ್ ಸ್ಟೇಟ್ ಇದರಲ್ಲಿ ಬರ್ತಕ್ಕಂಥದ್ದು. ಅವ್ರದ್ದೆಲ್ಲ ಸ್ಯಾಲ್ರಿ ಈ ಗೌರ್ಮೆಂಟ್ ಜಾಬ್ ಹೋಲ್ಡರ್ಸ್ ಜಾಸ್ತಿ ಇರ್ತದೆ. ಹೀಗಾಗಿ ಅವರು ಬಹಳ ಬೇಗನೆ ಶ್ರೀಮಂತರಾಗ್ತಕ್ಕಂಥದ್ದು. ಮತ್ತು ಈ ಗೌರ್ಮೆಂಟ್ ಅಥವಾ ನಾನ್ ಗೌರ್ಮೆಂಟ್ ಸೆಕ್ಟರ್ನಲ್ಲಿ ವರ್ಕ್ ಮಾಡುವಂಥ ಲೇಬರರ್ಸ್, ವರ್ಕರ್ಸ್, ಅವರ ಎಕನಾಮಿಕ್ ಸ್ಟೇಟಸ್ ಸಹಜವಾಗಿ ಕಡಿಮೆ ಆಗ್ತದೆ. ದಟ್ ಈಸ್ ಒನ್. ಆ್ಯಂಡ್ ದ ಆಪರೇಷನ್ ಆಫ್ ಮಲ್ಟಿನ್ಯಾಷನಲ್ ಕಂಪ್ನೀಸ್. Then the increasing of the segment of white collar jobs profiting here. So that's what white collar jobs. That's what clerk or above of those jobs, white collar jobs we call. They get more profit here. That's why obviously they became rich here. Then corruption all have their combined effect to the wide and gap between the haves and have-nots. So by the corruption also, there we see there is a wide gap between of the poor and rich people. Then what are the solutions for economic inequality? So first one is that proper economic reforms. Proper economic reforms. The government should bring proper reforms, should make reforms to bring the economic system. Then careful fiscal policies. Fiscal it is shortage. Okay, ಯಾರಲ್ಲಿ ದುಡ್ಡು ಕಡಿಮೆ ಇದೆಯೋ ಅವರಿಗೆ ಒಂದು ಆರ್ಥಿಕ ಭದ್ರತೆಯನ್ನು ಒದಗಿಸುವಂಥ ಕೆಲಸ. Then healthy taxation system. Taxes should not be equal to all the people. Taxes should be imposed on the base of their income. ಯಾರು ಹೆಚ್ಚಿಗೆ ದುಡಿತಾರೆ ಅವ್ರಿಗೆ ಹೆಚ್ಚು ಟ್ಯಾಕ್ಸ್ ಹಾಕುವಂಥದ್ದು, ಯಾರು ಕಡಿಮೆ ದುಡಿತಾರೆ ಅವರಿಗೆ ಕಡಿಮೆ ಟ್ಯಾಕ್ಸ್ ಹಾಕುವಂಥ ಕೆಲಸ ಆಗಬೇಕು. ಗ್ರೋತ್ ಆಫ್ ಲಾರ್ಜ್ ಇಂಡಸ್ಟ್ರಿಯಲ್ ಹೌಸಸ್. ಸೊ ಹೆಚ್ಚಿನ ಪ್ರಮಾಣದಲ್ಲಿ ದೊಡ್ಡ ದೊಡ್ಡ ಕೈಗಾರಿಕೆ ಮಾಡಬೇಕು. ಸೊ ಮೊನೋಪೊಲೀಸ್ ಆರ್ ಟು ಬಿ ಪ್ರಾಪರ್ಲಿ ರೆಗ್ಯುಲೇಟೆಡ್. ಸೊ ಅಂತ ದೊಡ್ಡ ದೊಡ್ಡ ಕೈಗಾರಿಕೆಗಳನ್ನು ಕಂಟ್ರೋಲ್ ಮಾಡ್ಕೋಬೇಕು. ಅವರು ಕೊಡುವಂತಹ ಒಂದು ಏನು ಸ್ಯಾಲ್ರಿ ಮತ್ತು ಇನ್ನಿತರ ವಿಷಯಗಳನ್ನು ರೆಗ್ಯುಲೇಷನ್ ಮಾಡತಕ್ಕಂಥದ್ದು. ದೆನ್ ಲ್ಯಾಂಡ್ ರಿಫಾರ್ಮ್ಸ್, ಲೇಬರ್ ಓರಿಯೆಂಟೆಡ್ ಪಾಲಿಸೀಸ್, ಸೋಷಿಯಲ್ ಸೆಕ್ಯೂರಿಟೀಸ್, ದೀಸ್ ಆರ್ ಆಲ್ಸೋ ಎಸೆನ್ಷಿಯಲ್. ದೆನ್ ದಿಸ್ ಇಸ್ ಅಬೌಟ್ ದ ಎಕನಾಮಿಕ್ ಇನ್ಇಕ್ವಾಲಿಟಿ. ದೆನ್ ನೆಕ್ಸ್ಟ್ ಒನ್ ಟಾಪಿಕ್, ದಟ್ ಈಸ್ ಓವರ್ ಪಾಪ್ಯುಲೇಷನ್. ಸೊ ಆಲ್ರೆಡಿ ಯು ನೋ ಇಂಡಿಯಾ has crossed more than 140 crore population. That's what still census is not connected, but it is believed that India has crossed 140 crore population. Now India is the second most populous country in the world. First one it is China. Okay, as per 2011 census, the India possesses about 2.4% of total land ಏರಿಯಾ ಇನ್ ದ ವರ್ಲ್ಡ್. ಅಂದರೆ ಜಗತ್ತಿನಲ್ಲಿ ನಮ್ಮ ಇಂಡಿಯಾದ ಭೌಗೋಳಿಕ ಪ್ರದೇಶ ಅಂದರೆ ಏರಿಯಾದ ಲ್ಯಾಂಡ್ ಏರಿಯಾ ಓನ್ಲಿ 2.4%. ಅದರ ಪಾಪ್ಯುಲೇಷನ್ನು ವರ್ಲ್ಡಲ್ಲೇ ಸೆಕೆಂಡ್. ಅಂದರೆ ಭೂಮಿ ಕಡಿಮೆ, ಜಾಗ ಕಡಿಮೆ ಅದ, ಪಾಪ್ಯುಲೇಷನ್ ಸಿಕ್ಕಾಪಟ್ಟೆ ಆಗುತ್ತೆ. ಸೊ 1991 to 2001 ಪಾಪ್ಯುಲೇಷನ್ ಗ್ರೀವ್ ಫ್ರಮ್ 84 million to 102.7 million. ಇಲ್ಲಿ 1991 ಇಂದ 2001 ವರೆಗೂ ಪಾಪ್ಯುಲೇಷನ್ ಸಿಕ್ಕಾಪಟ್ಟೆ ಡೆವಲಪ್ಮೆಂಟ್ ಗ್ರೋತ್ ಆಗುತ್ತೆ. ಎಷ್ಟಪ್ಪ ಅಂದರೆ 84 million ಅಂದರೆ 84 ಲಕ್ಷ ಜನಸಂಖ್ಯೆ ಇತ್ತು 1991 ಒಳಗೆ. 2001 ಒಳಗೆ 102 ಕೋಟಿ ದಾಟ್ಕೊಂಡು ಹೋಯಿತು. ಸೊ ಆಸ್ ಫರ್ 2011 ಸೆನ್ಸಸ್, ದ ಟೋಟಲ್ ಪಾಪ್ಯುಲೇಷನ್ ಆಫ್ ಇಂಡಿಯಾ ಹ್ಯಾಸ್ ರೀಚ್ಡ್ 121 crores. 2011 ಸೆನ್ಸಸ್ ಪ್ರಕಾರದ ಜನಗಣತಿಯ ಪ್ರಕಾರ ಭಾರತದ ಜನಸಂಖ್ಯೆ 121 crore ಆಗಿದೆ. ದೆನ್ ದ ಗ್ರೋತ್ ರೇಟ್ ಆಫ್ ಅಬೌಟ್ 19% is during the past decades. Compared to the previous decades, growth rate of population is 19%. ಸೊ ಆ ಥರ ಒಂದು ಕ್ಯಾಲ್ಕುಲೇಷನ್ ಮಾಡಿಕೊಂಡಾಗ ಈಗ ಇಂಡಿಯನ್ ಪಾಪ್ಯುಲೇಷನ್ 140 crore ಕ್ರಾಸ್ ಆಗಿದೆ ಅಂತ ಹೇಳ್ಬೋದು. Then what are the reasons for overpopulation? Question may be raised in exam. What are the reasons for the population? So the answer is on the screen here. Increasing birth rate. Day by day the birth rate has been increasing. It should be controlled. ಅಂದರೆ
ದಿನದಿನಕ್ಕೆ ಬರ್ತ್ ರೇಟ್ ಆಗ್ತಾ ಇದೆ, ಮಕ್ಕಳು ಹೆಚ್ಚು ಹೆಚ್ಚು ಹುಡ್ತಾ ಇದ್ದಾರಲ್ಲ, ಅದನ್ನು ಕಂಟ್ರೋಲ್ ಮಾಡಬೇಕು. ಓಕೆ, ಒಬ್ಬರು ದಂಪತಿಗೆ 1 ಅಥವಾ 2 ಮಗು ಸಫಿಷಿಯಂಟ್ ಅನ್ನುವಂಥ ಒಂದು ಥಿಂಕ್ ಬರ್ತಕ್ಕಂಥದ್ದು. ದೆನ್ ಡಿಕ್ರೀಸಿಂಗ್ ಡೆತ್ ರೇಟ್ ಡ್ಯೂ ಟು ಮೆಡಿಕಲ್ ಫೆಸಿಲಿಟೀಸ್ ಸಿಕ್ಕಾಪಟ್ಟೆ ಆಗಿಬಿಟ್ಟಿದ್ದಾವೆ. ಮಾಡರ್ನ್ ಮೆಡಿಕಲ್ ಸೈನ್ಸ್ನಿಂದಾಗಿ ಈಗ ಸಾಯುವಂತಹ ವ್ಯಕ್ತಿಯನ್ನು ಕೂಡ ನಾವು ಬದುಕಿಸ್ಕೊಳ್ತೀವಿ. ಓಕೆ, ಡೆತ್ ರೇಟ್ ಏನಾಗಿದೆ, ಕಡಿಮೆ ಆಗ್ತಾ ಹೋಗಿದೆ. ದೆನ್ ರೇಸ್ ಆಫ್ ಲಾಂಗ್ ಲೀವ್ಲಿ ಪಿರಿಯಡ್. Nowadays, the people are aware, they are taking good and nutritious food and doing the exercise. That's why their living period is becoming more. ಈಗೇನಪ್ಪ ಅಂದರೆ ಜನರು ಸಾಯುವಂಥ ಒಂದು ವಯಸ್ಸಿದೆ, ಅದು ಕೂಡ ಜಾಸ್ತಿ ಆಗಿದೆ. ಅಂದರೆ ಮೊದಲೆಲ್ಲ 50-60 ವಯಸ್ಸು ಸಾಯ್ತಿದ್ರು, ಈಗೆಲ್ಲ 80-85 ವಯಸ್ಸು ದಾಡ್ತಕ್ಕಂಥದ್ದು ನೋಡ್ತಾ ಇದ್ದೀವಿ. ದಟ್ ಈಸ್ ಒನ್. ಆ್ಯಂಡ್ ರ್ಯಾಪಿಡ್ ಪಾಪ್ಯುಲೇಷನ್ growth has created problems such as unemployment, illiteracy, poverty, beggary, housing, health, water scarcity. So these are all the problems we see by the population. ಒಂದು ಏನಪ್ಪ ಅಂತಂದರೆ ಅನ್ಎಂಪ್ಲಾಯ್ಮೆಂಟಿಂದಾಗಿ ಮತ್ತು ಇಲ್ಲಿಟ್ರೇಸಿಯಿಂದ, ಪಾವರ್ಟಿಯಿಂದ, ಬೆಗ್ಗರಿ, ಹೌಸಿಂಗ್, ಹೆಲ್ತ್, ವಾಟರ್ ಸ್ಕ್ಯಾರ್ಸಿಟಿ, ಸೊ ಇವೆಲ್ಲ ಈ ಓವರ್ ಪಾಪ್ಯುಲೇಷನ್ನಿಂದ ಆಗಿರ್ತಕ್ಕಂಥ ಪ್ರಾಬ್ಲಮ್ಸ್. ದೆನ್ ವಾಟ್ ಆರ್ ದ ಸೊಲ್ಯೂಷನ್ಸ್ ಫಾರ್ ಇಟ್? So family planning and family welfare activities like mother and child health care programs are effectively launched here. Family planning program has been launched in India. So by that now we are successfully controlled the birth rate. So ಈ ಫ್ಯಾಮಿಲಿ ಪ್ಲಾನಿಂಗ್ ಇಂದಾಗಿ ನಾವೇನಪ್ಪ ಅಂದರೆ ಈಗ ಜನಸಂಖ್ಯೆಯನ್ನು ಸಾಕಷ್ಟು ಪ್ರಮಾಣದಲ್ಲಿ ನಿಯಂತ್ರಿಸಿದ್ವಿ. ಮೊದಲೆಲ್ಲ ಒಂದೊಂದು ಫ್ಯಾಮಿಲಿಗೆ ಏನಪ್ಪ ಅಂದರೆ 1 ಡಜನ್ ಮಕ್ಕಳನ್ನು ಹೊಂದಿರ್ತಿದ್ರು ಗಂಡ ಹೆಂಡತಿ. ಈಗ ಹಾಗಿಲ್ಲ, ಈಗ 1 ಅಥವಾ 2 ಸಾಕು ಅಂತ ಹೇಳ್ತಾರೆ. ಸೊ ಅದಕ್ಕೆ ಸಮ್ ಸ್ಲೋಗನ್ಸ್ ಆರ್ ಆಲ್ಸೋ ಬ್ರಾಟ್ ಬೈ ದ ಗೌರ್ಮೆಂಟ್ ಹಿಯರ್ ಫ್ರಮ್ ದ ಕರ್ನಾಟಕ ಗೌರ್ಮೆಂಟ್. ಮೊದಲೆಲ್ಲ ಹೇಳ್ತಿದ್ರು ಆರ್ತಿಗೊಬ್ಬಳು ಮಗಳು, ಕೀರ್ತಿಗೊಬ್ಬ ಮಗ ಅಂತ, ಅಂದರೆ 2 ಮಕ್ಕಳು ಸಾಕು ಅಂತ. ಸೊ ನಾವು ಅಗೇನ್ ಇಟ್ ಈಸ್ ಚೇಂಜ್ಡ್. ಹೆಣ್ಣಿರಲಿ ಗಂಡಿರಲಿ ಮಗು ಒಂದೇ ಇರಲಿ. ಓಕೆ, ಹೆಣ್ಣಿರಲಿ ಗಂಡಿರಲಿ ಮಗು ಒಂದೇ ಸಾಕು. ಒಬ್ಬ ಕಫಲ್ಗೆ 1 ಮಗು ಸಾಕು ಅನ್ನುವಂಥ ಒಂದು ಥೀಮನ್ನು ಈಗ ನಾವು ನೋಡ್ತಾ ಇದ್ದೀವಿ. Then effective national population policies are to be implemented. That is one. Then India can conveniently convert these vast human resources as a potential element of national growth. So what the population is there in India, we have to convert it into human resource. So what is this human resource here? Population ಅಂದರೆ ಏನೂ ಕೆಲಸ ಮಾಡದೆ ಖಾಲಿ ಕೂತಂತಹ ಜನರನ್ನು ಹುರಿದುಂಬಿಸಿ ಎನ್ಕರೇಜ್ ಮಾಡಿ ಅವರಿಂದ ಏನಾದರೂ ಒಂದಷ್ಟು ಕೆಲಸ ಮಾಡಿಸಿ ಅವರಿಂದ ಉತ್ಪನ್ನ ತೊಗೊಳ್ಳೋಂಥದ್ದು ಅಥವಾ ನ್ಯಾಷನಲ್ ಕಾಂಟ್ರಿಬ್ಯೂಷನ್ ಮಾಡಿಸ್ತಕ್ಕಂಥದ್ದು. ಇಟ್ ಈಸ್ ಹ್ಯೂಮನ್ ರಿಸೋರ್ಸ್. ಖಾಲಿ ಕೂತಂತಹ ಮನುಷ್ಯನ ಕರ್ಕೊಂಡೋಗಿ ಒಂದು ಏನು ಕೆಲಸ ಹಚ್ಚಬೇಕು, ಅದನ್ನ ಕೆಲಸದಿಂದ ಅವನು ಏನಪ್ಪ ಅಂದರೆ ಇಂಪ್ರೂವ್ಮೆಂಟ್ ಆದಂತಂದರೆ ಅವನಿಂದ ಇನ್ಕಮ್ ಅರ್ನಿಂಗ್ ಮಾಡಕತ್ತಪ್ಪ ಅಂದರೆ ಅದರಿಂದ ನೇಷನ್ ಕೂಡ ಡೆವಲಪ್ಮೆಂಟ್ ಆಗ್ತದೆ. ದಟ್ ಈಸ್ ವಾಟ್ ವಿ ಸಿ ಹಿಯರ್. ದೆನ್ ದ ಸೆಂಟ್ರಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಈಸ್ ನೌ ಕಾಲ್ಡ್ ಆಸ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಮಿನಿಸ್ಟ್ರಿ. Question may be rise here. Previously it was called the Central Education Department. Okay, ಏನು ನಮ್ಮಲ್ಲಿ ಸ್ಟೇಟ್ನಲ್ಲಿ ಶಿಕ್ಷಣ ಇಲಾಖೆ ಅಂತ ಕರಿತೀವಿ, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಅಂತ ಕರಿತೀವಿ. ಹಾಗೆ ಕೇಂದ್ರ ಸರ್ಕಾರದ ಮಟ್ಟದಲ್ಲಿ ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಅದಕ್ಕೆ ನಾವು ಈಗ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಮಿನಿಸ್ಟ್ರಿ ಅಂತ ಕರಿತೀವಿ. ದೆನ್ ದ ಸ್ಪ್ರೆಡ್ ಆಫ್ ಲಿಟ್ರಸಿ, ಟೆಕ್ನಿಕಲ್ ಟ್ರೈನಿಂಗ್, ಅಗ್ರಿಕಲ್ಚರ್ ಡೆವಲಪ್ಮೆಂಟ್, ಇಂಡಸ್ಟ್ರಿಯಲ್ ಗ್ರೋತ್, then export promotion, creation of employment opportunities both at rural and urban areas are essential here. The spread of literacy, the government means the people should become literate. ಜನರು ಅಕ್ಷರಸ್ಥರಾಗಬೇಕು, ತಿಳುವಳಿಕೆ ಬರಬೇಕು, ಜ್ಞಾನ ಸಿಗಬೇಕು, ಅವರಿಗೆ ಶಿಕ್ಷಣ ಸಿಗಬೇಕು. ಹಾಗೆ ಸಿಗ್ತು ಅಂತಂದರೆ ಅವರು ಸುಮ್ಮನೆ ಉದ್ದಕ್ಕೆ ಏನಪ್ಪ ಅಂದ್ರೆ ಮಕ್ಕಳನ್ನ ಹಿಡಿಯೋದನ್ನು ಬಿಟ್ಬಿಡ್ತಾರೆ, ಕಂಟ್ರೋಲ್ ಮಾಡ್ಕೊಳ್ತಾರೆ. ದಟ್ ಈಸ್ ಟೆಕ್ನಿಕಲ್ ಟ್ರೈನಿಂಗ್ ಕೊಡಬೇಕು, ಅಗ್ರಿಕಲ್ಚರ್ ಡೆವಲಪ್ಮೆಂಟ್ ಮಾಡಬೇಕು. Then creation of employment opportunities. So these are all things are essential to control the overpopulation. Okay, so students, I hope you understood these 3 topics, which is that overpopulation and inequality, then government. Okay, so in my next video I will explain you the remaining challenges of India. So video like ಆಯ್ತು ಅಂತ ಅನ್ಕೊಳ್ತೀನಿ. ಲೈಕ್ ಆಗಿತ್ತು ಅಂದರೆ ಲೈಕ್ ಬಟನ್ ಕ್ಲಿಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ಮತ್ತೇನಾದ್ರು ಬೇಕಾದರೆ ವೀಡಿಯೋಸ್ ಬೇಕಾದ್ರೆ ಹೇಳ್ರಿ. ಸೊ ಥ್ಯಾಂಕ್ ಯು.